ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಪೇಜ್. ಇವತ್ತು ಈ ರೀತಿ ಒಂದು ಪುಟ್ಟದಾಗಿ ಸ್ಲ್ಯಾಂಡ್ ಡಿಸೈನ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 6 ಎಳೆ ದಾರ ತೊಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಂಡು 4 ಚೈನ್ ಹಾಕ್ಕೊಂಡು ಈ ರೀತಿ 2 ಚೈನ್ ಹಾಕಿ ಸ್ಲ್ಯಾಂಟಾಗಿ ಒಂದು ಡಬಲ್ ಕ್ರೋಶೆ ಹಾಕೊಳ್ಳಿ. ಬಟ್ಟೆ ಮೇಲೆ ಪುಟ್ಟದಾಗಿರಬೇಕು, ತುಂಬ ಹೈಟಾಗಿ ಹಾಕೋಕ್ಕೆ ಹೋಗಬೇಡಿ. ಅದಕ್ಕೆ ಈ ರೀತಿ ಒಂದು ಗೋಧಿ ಮಣಿ ಅಥವಾ ಅಕ್ಕಿ ಮಣಿ ಅಂತಲೂ ಕರೀತಾರೆ, ರೈಸ್ ಬೀಡ್ ಅಥವಾ ವೀಟ್ ಬೀಡ್ ಅಂತಲೂ ಕರೀತಾರೆ. ಇದನ್ನು ತಗೊಂಡು ಈ ರೀತಿ ಇನ್ಸರ್ಟ್ ಮಾಡಿ ಫಸ್ಟು ಮಣಿನ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಕೆಳಗಡೆ ನಾವೇನು ಪುಟ್ಟದಾಗಿ ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದರೊಳಗಡೆ ಬೀಡ್ ಹೈಟಿಗೆ ನಾವು ಈಗ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಟ್ಟು 4 ಸರಿ ನೀವು ನೋಡ್ತಿರ್ಬೋದು. ಮಣಿ ಹೈಟಿಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ತುಂಬ ಚಿಕ್ಕದಾಗಿ ಮಾಡೋಕ್ಕೆ ಹೋಗಬೇಡಿ ಅಥವಾ ತುಂಬ ದೊಡ್ಡದಾಗೂ ಮಾಡೋಕ್ಕೆ ಹೋಗಬೇಡಿ. ಇದೇ ಬೀಡು ಇನ್ನೂ ಒಂದು ಸೈಜಲ್ಲಿ ಸಿಗುತ್ತೆ. ಆವಾಗ ನೀವು ಅದು ಸ್ವಲ್ಪ ಹೈಟ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ನೀವು ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳಿ. ಓಕೆನಾ, ಕೆಳಗಡೆ ಡಬಲ್ ಕ್ರೋಶೆನೇ ಇರಲಿ, ಬಟ್ ಅದರೊಳಗಡೆ ನಾನು ಇವಾಗ ಏನು 4 ಕಂಬ ಹಾಕಿದ್ದೀನಲ್ಲ ಅದನ್ನು ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳಿ. 4 ಸರಿ ಕಂಬ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಬಟ್ಟೆಗೆ ಸ್ಲ್ಯಾಂಟಾಗಿ ಪುಟ್ಟದಾಗಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡು ಈಗ ಒಂದು ಮಣಿ ಆ್ಯಡ್ ಮಾಡಿ ಆ ಮಣಿನ ಲಾಕ್ ಮಾಡಿ ಮತ್ತೆ ಈಗ ನೀಡಲ್ ಮೇಲೆ ದಾರ ತೊಗೊಂಡು ಕೆಳಗಡೆ ನಾವು ಪುಟ್ಟದ ಕಂಬ ಹಾಕಿದ್ದೀವಲ್ಲ ಅಲ್ಲಿ ಮತ್ತೆ 4 ಸರಿ ನಾವು ಇದೇ ರೀತಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಇದೇ ಥರ ನಾನು ಒಟ್ಟು 5 ಸ್ಲ್ಯಾಂಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಕ್ಲೈಂಟ್ಗೆ ಈ ಸೀರೆಗೆ ಕುಚ್ಚಬೇಕು, ಅದಕ್ಕೋಸ್ಕರ. ಇಲ್ಲ ಅಂದರೆ ನೀವು ಇದನ್ನು ಬಾರ್ಡರ್ ಡಿಸೈನ್ ಹಾಗೂ ಹಾಕೋಬೋದು. ಒಂದೊಂದು ಮೊನಾಲಿಸಾ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಮಾಡ್ಕೋಬೋದು. ಸೊ ಇದಾದಮೇಲೆ ಅದನ್ನು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ 5ನೇ ಆರ್ಚ್ನ ಅದಾದಮೇಲೆ ಮತ್ತೆ 4 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ಆರ್ಚ್ ಸ್ಟಾರ್ಟ್ ಮಾಡಬೇಕು ಅಂದರೆ 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ತೊಗೊಂಡು ಸ್ಲ್ಯಾಂಟಾಗಿ ಡಬಲ್ ಕ್ರೋಶೆ ಹಾಕಿ ಆಮೇಲೆ ಸ್ಟಾರ್ಟ್ ಮಾಡಬೇಕು. ಆವಾಗಲೇ ಇದು ಲುಕ್ ಕೊಡೋದು, ಇಲ್ಲಾಂದರೆ ಇದು ಸ್ಟಾರ್ಟಿಂಗಲ್ಲೇ ಸ್ಲ್ಯಾಂಟಾಗಿ ಬರೋ ಚಾನ್ಸಸ್ ಇದೆ. ಸೊ ನೋಡಿಕೊಂಡು ಕರೆಕ್ಟಾಗಿ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಅದಾದಮೇಲೆ ಬೀಡನ್ನ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಕೆಳಗಡೆ ಹಾಕಿರೋಂಥ ಪುಟ್ಟು ಡಬಲ್ ಕ್ರೋಶೆ ಒಳಗಡೆ ಇದೇ ರೀತಿ 4 ಕಂಬ ಹಾಕ್ಕೊಂಡು ಹೋಗಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋಲಿ